ಸಿಲಿಕಾನ್ ಸಿಟಿಯಲ್ಲಿ ಆಯುಧ ಪೂಜೆ, ದಸರಾ ಸಂಭ್ರಮ. ಕೆಆರ್ ಮಾರುಕಟ್ಟೆಯಲ್ಲೂ ಕೂಡ ಗ್ರಾಹಕರು ಖರೀದಿ ಭರಾಟೆಯನ್ನು ನಡೆಸ್ತಾ ಇದ್ದಾರೆ. ಬಹಳ ಜೋರಾಗಿ ನಡೀತಾ ಇದೆ. ಹಬ್ಬದ ಪರಿಕರಗಳನ್ನ ಖರೀದಿ ಮಾಡುವಲ್ಲಿ ಜನ ಮುಳುಗು ಹೋಗಿದ್ದಾರೆ. ಹಬ್ಬ ಬಂತು ಅಂತಂದ್ರೆ ಸಾಕು, ಒಂದಷ್ಟು ಖರೀದಿ ಮಾಡುವಂತವ್ರು ಬಹಳ ಹೆಚ್ಚಾಗೇ ಇರ್ತಾರೆ. ಅದರಲ್ಲೂ ಕೆಆರ್ ಮಾರ್ಕೆಟ್ ಅಂತಂದ್ರೆ ಕೇಳಬೇಕಾ, ಜನ ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬದ ಸಂದರ್ಭ ಮಾಮೂಲಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಾರೆ ಜನ. ಹಬ್ಬದ ಪರಿಕರಗಳನ್ನು ಕೊಂಡುಕೊಳ್ಳುವಲ್ಲಿ ಜನ ಮುಳುಗೋಗಿದ್ದಾರೆ. ಕೆಆರ್ ಮಾರ್ಕೆಟ್ ಸುತ್ತಮುತ್ತಲ ಪ್ರದೇಶದಲ್ಲೂ ಕೂಡ ಟ್ರಾಫಿಕ್ ಜಾಮ್, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಕೂಡ ಆಗ್ತಾ ಇದೆ ಅನ್ನುವಂಥ ಮಾಹಿತಿ. ಬೆಳಗ್ಗೆ ಹೂವು, ಹಣ್ಣು, ತರಕಾರಿ, ಅದರ ಜೊತೆಯಲ್ಲಿ ಆಯುಧ ಪೂಜೆಗೆ ಬೇಕಾಗಿರುವಂತಹ ಪರಿಕರಗಳು ಇದೆಲ್ಲವನ್ನು ಕೂಡ ಕೊಂಡುಕೊಳ್ಳುವಲ್ಲಿ ಜನ ಬಿಸಿ. ಮಾರ್ಕೆಟ್ಗೆ ಜನ ಬರ್ತಾ ಇದ್ದಾರೆ. ಬೆಳಗ್ಗೆ ಬೇಗ ಬಂದು ಎಲ್ಲವನ್ನು ಕೂಡ ತಗೊಂಡು ಹೋಗಿ ಪೂಜೆ ಮಾಡೋಣ ಅನ್ನುವಂತ ಪ್ಲಾನಿಂಗ್. ಆದ್ರೆ ಎಷ್ಟು ಮಟ್ಟಿಗೆ ಜನ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದೀವಲ್ಲ. ಇದು ಮಾರ್ಕೆಟ್ನ ದೃಶ್ಯ, ಕೆಆರ್ ಮಾರ್ಕೆಟ್ನ ದೃಶ್ಯಾವಳಿಗಳು, ಅದನ್ನ ಗಮನಿಸ್ತಾ ಇದ್ದೀವಿ. ದಸರಾ ಆಯುಧ ಪೂಜೆಯ ಸಂಭ್ರಮ ಸಡಗರ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಬೆಲೆ ಏರಿಕೆ ಆದರೂ ಕೂಡ ಗ್ರಾಹಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಆರ್ ಮಾರ್ಕೆಟ್ಗೆ ಆಗಮಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಹಬ್ಬ ಬಂತು ಅಂದ್ರೆ ಸಾಕು, ಎಲ್ಲರೂ ಕೂಡ ಖರೀದಿಯಲ್ಲಿ ಬಹಳ ಜೋರಾಗಿ ಬ್ಯುಸಿಯಾಗಿರ್ತಾರೆ. ಇವತ್ತು ಕೂಡ ಆಯುಧ ಪೂಜೆಯ ಸಂಭ್ರಮ. ಕೆಆರ್ ಮಾರ್ಕೆಟ್ ಅಲ್ಲಿ ಯಾವ ರೀತಿಯ ಚಿತ್ರಣ ಇದೆ ಸದ್ಯಕ್ಕೆ? ಅಶ್ವಿನಿ, ಇವತ್ತು ಆಯುಧ ಪೂಜೆ ಇರುವಂತಹ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ ಹೆಚ್ಚಾಗಿದೆ. ಇವತ್ತು ಹಬ್ಬದ ಖರೀದಿಯಲ್ಲಿ ಜನ ಮುಳುಗಿದ್ದಾರೆ. ನಾನು ಸದ್ಯಕ್ಕೆ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲಿಂದ ಇದ್ದೀನಿ. ನೀವು ಕೆಆರ್ ಮಾರ್ಕೆಟ್ ಕೆಳಗಡೆ ಒಂದು ಸರ್ಕಲ್ ಇದೆಯಲ್ಲ, ಎಲ್ಲಿ ನೋಡಿದ್ರು ಕೂಡ ಜನ. ಅದರಲ್ಲೂ ಕೂಡ ಅವೆನ್ಯೂ ರೋಡ್ ಅನ್ನ ನೀವು ನೋಡಬಹುದು, ಕಂಪ್ಲೀಟ್ಲಿ ಲಾಕ್ ಆಗಿದೆ. ಅಷ್ಟು ಜನ ತುಂಬಿದ್ದಾರೆ. ಇವತ್ತು ಹೂವು ಕಾಯಿಗೆ ಸಾಕಷ್ಟು ಮಾರ್ಕೆಟ್ ಇದೆ. ಅದರಲ್ಲೂ ಕೂಡ ಹೂವಿನ ಹಾರಕ್ಕಂತೂ ಡಿಮ್ಯಾಂಡ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಎಷ್ಟಿದೆ ಮಾರ್ಕೆಟ್ ನಲ್ಲಿ ಇವತ್ತು ಹೂಗಳ ಪ್ರೈಸ್ ಅನ್ನೋದನ್ನ ನೋಡೋದಾದ್ರೆ, ಇವತ್ತು ಸಾಕಷ್ಟು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ ಜನರಿಗೆ. ಅಂದ್ರೆ ಇವತ್ತು ಹೂವನ್ನ ಮಾರುವಂತಹ ಜನರಿಗೂ ಕೂಡ ಒಂದು ರೀತಿ ಲಾಭ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಆಯುಧ ಪೂಜೆ ಇರೋದ್ರಿಂದ ಸಾಕಷ್ಟು ಜನ ಗಾಡಿ ಪೂಜೆಗಳನ್ನ ಮಾಡ್ತಾರೆ, ವೆಪನ್ಗಳ ಪೂಜೆ ಮಾಡ್ತಾರೆ. ಹೀಗಾಗಿ ಅದಕ್ಕೆ ಹೂ ಹಾರ ಹಾಕೋದಕ್ಕೂ ಒಂದು ಸಂಪ್ರದಾಯ. ಹೀಗಾಗಿ ಇವತ್ತು ಹೂವಿನ ಹಾರಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಸೇವಂತಿ ಹೂಗೆ ಕೆಜಿಗೆ 200 ರಿಂದ 300 ರೂಪಾಯಿ ಏರಿಸಲಾಗಿದೆ. ಕನಕಾಂಬರ ಹೂವಿಗೆ 2000 ರಿಂದ 2500 ರೂಪಾಯಿಯನ್ನ ಏರಿಸಲಾಗಿದೆ. ಮಲ್ಲಿಗೆ ಒಂದು ಕೆಜಿಗೆ 1500 ರಿಂದ 2000 ರೂಪಾಯಿಯನ್ನ ಮಾಡಲಾಗಿದೆ. ಗುಲಾಬಿಗೆ 400 ರಿಂದ 450 ರೂಪಾಯಿವರೆಗೂ ಕೂಡ ಮಾರಾಟ ಮಾಡಲಾಗ್ತಿದೆ. ಕಾಕಡ ಕೆಜಿಗೆ 800 ರೂಪಾಯಿ ತನಕ ಮಾರಾಟ ಮಾಡ್ತಿದ್ದಾರೆ. ಬಾಳೆಕೊಂಬಿ ಜೋಡಿಗೆ 50 ರಿಂದ 70 ರೂಪಾಯಿ ಕೊಡ್ತಿದ್ದಾರೆ. ಬೂದುಗುಂಬಳಕಾಯಿ ಕೆಜಿಗೆ 40 ರಿಂದ 60 ರೂಪಾಯಿ ಕೊಡ್ತಿದ್ದಾರೆ. ಗುಲಾಬಿ ಹೂವಿನ ಹಾರ ಅಂತೂ ಕೇಳೋ ಹಂಗೇನೆ ಇಲ್ಲ. ಸುಮಾರು 4,000 ಅಂತೂ ಮಾರಾಟ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಒಂದೊಂದು ಹಾರಕ್ಕೆ. ಇನ್ನು ಹೂವಿನ ಬೇರೆ ಬೇರೆ ಚೆಂಡು ಹೂ ಆಗಿರ್ಬೋದು, ಬೇರೆ ಬೇರೆ ಮಲ್ಲಿಗೆ ಹೂ ಆಗಿರ್ಬೋದು, 1000ವರೆಗೂ ಕೂಡ ಹಾರವನ್ನ ಮಾರಾಟ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಆದ್ರೂ ಕೂಡ ಜನ ಯಾವುದೇ ರೀತಿಯಾಗಿ ಬೆಲೆ ಏರಿಕೆ ಆಗ್ಲಪ್ಪ, ಆದ್ರೆ ಇದು ನಮ್ಮ ನಾಡ ಹಬ್ಬ, ನಾವು ನಮ್ಮ ಹಬ್ಬವನ್ನ ವಿಜೃಂಭಣೆಯಿಂದ ಕುಟುಂಬ ಸಮೇತ ಮಾಡ್ತೀವಿ, ಇವತ್ತು ವಿಜೃಂಭಣೆಯಿಂದ ಹಬ್ಬವನ್ನ ಆಚರಣೆ ಮಾಡ್ತೀವಿ ಅಂತ ಹೇಳಿ ಹಬ್ಬದಲ್ಲಿ ಖರೀದಿಗೆ ಜನ ಮುಂದಾಗಿದ್ದಾರೆ. ನೀವು ನೋಡಬಹುದು, ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ನಿಮ್ಗೆ ತೋರಿಸ್ತಿದ್ದಾರೆ ವಿಜುವಲ್ಗಳಲ್ಲಿ. ಎಲ್ಲಿ ನೋಡಿದ್ರು ಕೂಡ ಜನ ಕಂಪ್ಲೀಟ್ ಆಗಿ ಲಾಕ್ ಆಗಿದೆ. ಇದ್ರ ನಡುವೆ ಟ್ರಾಫಿಕ್ ಅಂತೂ ಹೇಳೋದೇ ಬೇಡ. ನಾನು ಫ್ಲೈಓವರ್ ಮಾರ್ಕೆಟ್ ಮೇಲೂ ಕೂಡ ನಿಮ್ಗೆ ವಿಜುವಲ್ಸ್ ಅನ್ನ ತೋರಿಸ್ತೇನೆ. ಟ್ರಾಫಿಕ್ ಮೇಲೂ ಕೂಡ ಇದೆ. ಈ ಕೆಆರ್ ಮಾರ್ಕೆಟ್ ನ ಸುತ್ತಮುತ್ತ ನೀವು ಎಲ್ಲ ಹೋದ್ರೂ ಕೂಡ ಟ್ರಾಫಿಕ್ ಸಾಕಷ್ಟಿದೆ. ಈ ಟೌನ್ ಹಾಲ್ ಆಗಿರ್ಬೋದು, ಕಾರ್ಪೊರೇಷನ್ ಆಗಿರ್ಬೋದು, ನೋಡಬಹುದು ನೀವು. ನಮ್ಮ ವಿಡಿಯೋ ಜರ್ನಲಿಸ್ಟ್ ತೋರಿಸಿದೆ ಇದು ಫ್ಲೈಓವರ್ ಮಾರ್ಕೆಟ್ ನ ಮೇಲೆ. ಫ್ಲೈಓವರ್ ಮಾರ್ಕೆಟ್ ಮೇಲೂ ಕೂಡ ಇವತ್ತು ಬೆಳಗ್ಗೆನೆ ಟ್ರಾಫಿಕ್ ಎದುರಿಸುವಂತ ಕೆಲಸ ಜನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಒಂದು ಕಡೆ ಕೆಆರ್ ಮಾರ್ಕೆಟ್ ನಲ್ಲಿ ಹಬ್ಬದ ಖರೀದಿಯಲ್ಲಿ ಜನ ಮುಂದಾಗಿದ್ರೆ, ಮತ್ತೊಂದು ಕಡೆ ಕೆಆರ್ ಮಾರ್ಕೆಟ್ ನ ಸುತ್ತಮುತ್ತ ಜನ ಟ್ರಾಫಿಕ್ ಅನ್ನ ಅನುಭವಿಸುವಂತ ಪರಿಸ್ಥಿತಿ ಈಗ ಶುರುವಾಗಿದೆ. ಅಶ್ವಿನಿ. ಆಲ್ ರೈಟ್ ಮಾದೇಶ್. ಸಿಲಿಕಾನ್ ಸಿಟಿಯಲ್ಲಿ ಆಯುಧ ಪೂಜೆ, ದಸರಾ ಸಂಭ್ರಮ. ಕೆಆರ್ ಮಾರುಕಟ್ಟೆಯಲ್ಲೂ ಕೂಡ ಗ್ರಾಹಕರು ಖರೀದಿ ಭರಾಟೆಯನ್ನು ನಡೆಸ್ತಾ ಇದ್ದಾರೆ. ಬಹಳ ಜೋರಾಗಿ ನಡೀತಾ ಇದೆ. ಹಬ್ಬದ ಪರಿಕರಗಳನ್ನ ಖರೀದಿ ಮಾಡುವಲ್ಲಿ ಜನ ಮುಳುಗು ಹೋಗಿದ್ದಾರೆ. ಹಬ್ಬ ಬಂತು ಅಂತಂದ್ರೆ ಸಾಕು, ಒಂದಷ್ಟು ಖರೀದಿ ಮಾಡುವಂತವ್ರು ಬಹಳ ಹೆಚ್ಚಾಗೇ ಇರ್ತಾರೆ. ಅದರಲ್ಲೂ ಕೆಆರ್ ಮಾರ್ಕೆಟ್ ಅಂತಂದ್ರೆ ಕೇಳಬೇಕಾ, ಜನ ಕೆಆರ್ ಮಾರ್ಕೆಟ್ನಲ್ಲಿ
ಹಬ್ಬದ ಸಂದರ್ಭ ಮಾಮೂಲಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಾರೆ ಜನ. ಹಬ್ಬದ ಪರಿಕರಗಳನ್ನು ಕೊಂಡುಕೊಳ್ಳುವಲ್ಲಿ ಜನ ಮುಳುಗೋಗಿದ್ದಾರೆ. ಕೆಆರ್ ಮಾರ್ಕೆಟ್ ಸುತ್ತಮುತ್ತಲ ಪ್ರದೇಶದಲ್ಲೂ ಕೂಡ ಟ್ರಾಫಿಕ್ ಜಾಮ್, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಕೂಡ ಆಗ್ತಾ ಇದೆ ಅನ್ನುವಂಥ ಮಾಹಿತಿ. ಬೆಳಗ್ಗೆ ಹೂವು, ಹಣ್ಣು, ತರಕಾರಿ, ಅದರ ಜೊತೆಯಲ್ಲಿ ಆಯುಧ ಪೂಜೆಗೆ ಬೇಕಾಗಿರುವಂತಹ ಪರಿಕರಗಳು ಇದೆಲ್ಲವನ್ನು ಕೂಡ ಕೊಂಡುಕೊಳ್ಳುವಲ್ಲಿ ಜನ ಬಿಸಿ. ಮಾರ್ಕೆಟ್ಗೆ ಜನ ಬರ್ತಾ ಇದ್ದಾರೆ. ಬೆಳಗ್ಗೆ ಬೇಗ ಬಂದು ಎಲ್ಲವನ್ನು ಕೂಡ ತಗೊಂಡು ಹೋಗಿ ಪೂಜೆ ಮಾಡೋಣ ಅನ್ನುವಂಥ ಪ್ಲಾನಿಂಗ್. ಆದ್ರೆ ಎಷ್ಟು ಮಟ್ಟಿಗೆ ಜನ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದೀವಲ್ಲ. ಇದು ಮಾರ್ಕೆಟ್ನ ದೃಶ್ಯ, ಕೆಆರ್ ಮಾರ್ಕೆಟ್ನ ದೃಶ್ಯಾವಳಿಗಳು, ಅದನ್ನ ಗಮನಿಸ್ತಾ ಇದ್ದೀವಿ. ದಸರಾ ಆಯುಧ ಪೂಜೆಯ ಸಂಭ್ರಮ ಸಡಗರ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಬೆಲೆ ಏರಿಕೆ ಆದರೂ ಕೂಡ ಗ್ರಾಹಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಆರ್ ಮಾರ್ಕೆಟ್ಗೆ ಆಗಮಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಹಬ್ಬ ಬಂತು ಅಂದ್ರೆ ಸಾಕು, ಎಲ್ಲರೂ ಕೂಡ ಖರೀದಿಯಲ್ಲಿ ಬಹಳ ಜೋರಾಗಿ ಬ್ಯುಸಿಯಾಗಿರ್ತಾರೆ. ಇವತ್ತು ಕೂಡ ಆಯುಧ ಪೂಜೆಯ ಸಂಭ್ರಮ. ಕೆಆರ್ ಮಾರ್ಕೆಟ್ ಅಲ್ಲಿ ಯಾವ ರೀತಿಯ ಚಿತ್ರಣ ಇದೆ ಸದ್ಯಕ್ಕೆ? ಅಶ್ವಿನಿ, ಇವತ್ತು ಆಯುಧ ಪೂಜೆ ಇರುವಂತಹ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ ಹೆಚ್ಚಾಗಿದೆ. ಇವತ್ತು ಹಬ್ಬದ ಖರೀದಿಯಲ್ಲಿ ಜನ ಮುಳುಗಿದ್ದಾರೆ. ನಾನು ಸದ್ಯಕ್ಕೆ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲಿಂದ ಇದ್ದೀನಿ. ನೀವು ಕೆಆರ್ ಮಾರ್ಕೆಟ್ ಕೆಳಗಡೆ ಒಂದು ಸರ್ಕಲ್ ಇದೆಯಲ್ಲ, ಎಲ್ಲಿ ನೋಡಿದ್ರು ಕೂಡ ಜನ. ಅದರಲ್ಲೂ ಕೂಡ ಅವೆನ್ಯೂ ರೋಡ್ ಅನ್ನ ನೀವು ನೋಡಬಹುದು, ಕಂಪ್ಲೀಟ್ಲಿ ಲಾಕ್ ಆಗಿದೆ. ಅಷ್ಟು ಜನ ತುಂಬಿದ್ದಾರೆ. ಇವತ್ತು ಹೂವು ಕಾಯಿಗೆ ಸಾಕಷ್ಟು ಮಾರ್ಕೆಟ್ ಇದೆ. ಅದರಲ್ಲೂ ಕೂಡ ಹೂವಿನ ಹಾರಕ್ಕಂತೂ ಡಿಮ್ಯಾಂಡ್ ಅಪ್ ಡಿಮ್ಯಾಂಡ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಎಷ್ಟಿದೆ ಮಾರ್ಕೆಟ್ ನಲ್ಲಿ ಇವತ್ತು ಹೂಗಳ ಪ್ರೈಸ್ ಅನ್ನೋದನ್ನ ನೋಡೋದಾದ್ರೆ, ಇವತ್ತು ಸಾಕಷ್ಟು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ ಜನರಿಗೆ. ಅಂದ್ರೆ ಇವತ್ತು ಹೂವನ್ನ ಮಾರುವಂತಹ ಜನರಿಗೂ ಕೂಡ ಒಂದು ರೀತಿ ಲಾಭ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಆಯುಧ ಪೂಜೆ ಇರೋದ್ರಿಂದ ಸಾಕಷ್ಟು ಜನ ಗಾಡಿ ಪೂಜೆಗಳನ್ನ ಮಾಡ್ತಾರೆ, ವೆಪನ್ಗಳ ಪೂಜೆ ಮಾಡ್ತಾರೆ. ಹೀಗಾಗಿ ಅದಕ್ಕೆ ಹೂಹಾರ ಹಾಕೋದಕ್ಕೂ ಒಂದು ಸಂಪ್ರದಾಯ. ಹೀಗಾಗಿ ಇವತ್ತು ಹೂವಿನ ಹಾರಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಸೇವಂತಿ ಹೂಗೆ ಕೆಜಿಗೆ 200 ರಿಂದ 300 ರೂಪಾಯಿ ಏರಿಸಲಾಗಿದೆ. ಕನಕಾಂಬರ ಹೂವಿಗೆ 2000 ರಿಂದ 2500 ರೂಪಾಯಿಯನ್ನ ಏರಿಸಲಾಗಿದೆ. ಮಲ್ಲಿಗೆ ಒಂದು ಕೆಜಿಗೆ 1500 ರಿಂದ 2000 ರೂಪಾಯಿಯನ್ನ ಮಾಡಲಾಗಿದೆ. ಗುಲಾಬಿಗೆ 400 ರಿಂದ 450 ರೂಪಾಯಿವರೆಗೂ ಕೂಡ ಮಾರಾಟ ಮಾಡಲಾಗ್ತಿದೆ. ಕಾಕಡ ಕೆಜಿಗೆ 800 ರೂಪಾಯಿ ತನಕ ಮಾರಾಟ ಮಾಡ್ತಿದ್ದಾರೆ. ಬಾಳೆಕೊಂಬಿ ಜೋಡಿಗೆ 50 ರಿಂದ 70 ರೂಪಾಯಿ ಕೊಡ್ತಿದ್ದಾರೆ. ಬೂದುಗುಂಬಳಕಾಯಿ ಕೆಜಿಗೆ 40 ರಿಂದ 60 ರೂಪಾಯಿ ಕೊಡ್ತಿದ್ದಾರೆ. ಗುಲಾಬಿ ಹೂವಿನ ಹಾರ ಅಂತೂ ಕೇಳೋಂಗೇನೆ ಇಲ್ಲ. ಸುಮಾರು 4,000 ಅಂತೂ ಮಾರಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಒಂದೊಂದು ಹಾರಕ್ಕೆ. ಇನ್ನು ಹೂವಿನ ಬೇರೆ ಬೇರೆ ಚೆಂಡು ಹೂ ಆಗಿರ್ಬೋದು, ಬೇರೆ ಬೇರೆ ಮಲ್ಲಿಗೆ ಹೂ ಆಗಿರ್ಬೋದು, 1000ವರೆಗೂ ಕೂಡ ಹಾರವನ್ನ ಮಾರಾಟ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಆದ್ರೂ ಕೂಡ ಜನ ಯಾವುದೇ ರೀತಿಯಾಗಿ ಬೆಲೆ ಏರಿಕೆ ಆಗ್ಲಪ್ಪ, ಆದ್ರೆ ಇದು ನಮ್ಮ ನಾಡ ಹಬ್ಬ, ನಾವು ನಮ್ಮ ಹಬ್ಬವನ್ನ ವಿಜೃಂಭಣೆ